ಹಾಯ್ ಗಾಯ್ಸ್, ನಾನು ವಿಕ್ರಮ್ ಫ್ರಮ್ ಮನಿ ಲೂಟಿಂಗ್ ಕನ್ನಡ. ಗಾಯ್ಸ್, ಟುಡೇ ಬಂದ್ಬಿಟ್ಟು ಒಂದು ಬೆಸ್ಟ್ ಅರ್ನಿಂಗ್ ಅಪ್ಲಿಕೇಶನ್ ಅಲ್ಲ, ಜಸ್ಟ್ ನಿಮಗೆ ಒಂದು ಶಾಪಿಂಗ್ ಲೂಟ್ ಅನ್ನೋ ತಂದಿದ್ದೀನಿ. ನಿಮ್ಮ ಹತ್ರ ಏನಾದರೂ ಒಂದು ಮೊಬೈಲ್ ನಂಬರ್ ಇದ್ದರೆ ನಿಮಗೆ 500 to 1000 ಫ್ರೀಯಾಗಿ ಶಾಪಿಂಗ್ ಮಾಡ್ಕೋಬೋದು. ಸೊ ನಿಮ್ಮ ಹತ್ರ ಏನಾದರೂ ಒಂದು 10 ಮೊಬೈಲ್ ನಂಬರ್ಸ್ ಇದ್ದರೆ ಸಾಕು, ಒಂದು 5 to 10K ವರೆಗೂ ಆರಾಮಾಗಿ ಪ್ರಾಫಿಟ್ ಅನ್ನೋದಾಗುತ್ತೆ. ಯಾವ ರೀತಿ ಆಗುತ್ತೆ ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಇಲ್ಲಿ ಪಕ್ಕದಲ್ಲೇ ಸ್ಕ್ರೀನ್ ಶಾಟ್ ನೋಡ್ಬೋದು. ನಾನು ಶಾಪಿಂಗ್ ಅನ್ನೋದು ಮಾಡಿದ್ದೆ, ನನಗೆ ಫ್ರೀಯಾಗಿ ಇವೆಲ್ಲ ಪ್ರಾಡಕ್ಟ್ ಅನ್ನೋ ಸಿಕ್ಕಿದೆ. ಫ್ರೀಯಾಗಿ ಅಂದರೂ ಡಿಸ್ಕೌಂಟ್ ಆಗುತ್ತೆ, ಅದರಲ್ಲಿ ಸಮ್ ಅಮೌಂಟ್ ನಾವು ಪೇ ಅನ್ನೋದು ಮಾಡಬೇಕಾಗುತ್ತೆ. ಅಂದರೆ ಒಂದು 80% ಡಿಸ್ಕೌಂಟ್ ಆಗುತ್ತೆ, ಇನ್ನು 20% ಅಮೌಂಟ್ ಇರುತ್ತಲ್ಲ ಅದು ನಾವು ಪೇ ಅನ್ನೋದು ಮಾಡಬೇಕು. ಸೊ ಯಾವ ರೀತಿ ಎಲ್ಲ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿರಿ. ಇನ್ನು ಲೇಟಾಗಿ ಗೈಸ್ ನಡೀರಿ ವೀಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಅಪ್ಲಿಕೇಶನ್ ಬಂದುಬಿಟ್ಟು ಶೈನ್ ಅಪ್ಲಿಕೇಶನ್ ಓಪನ್ ಮಾಡಿದ್ರೆ ನಿಮಗೆ ಈ ಥರ ಇಂಟರ್ಫೇಷನ್ ಸಿಗುತ್ತೆ. ಇಲ್ಲಿ ಜಸ್ಟ್ ಏನಿಲ್ಲ, ಮೀ ಐತಲ್ಲ, ಮೀ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ಅಲ್ಲಿ ಸೈನ್ ಇನ್ ಐತಲ್ಲ ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡಿರಿ. ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿಬಿಟ್ಟು ಕಂಟಿನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ನಿಮಗೆ ಹೋಮ್ ಪೇಜ್ ಈ ಥರ ಇಂಟರ್ಫೇಷನ್ ಸಿಗುತ್ತೆ. ಇಲ್ಲಿ ಏನಪ್ಪ ಅಂದರೆ ಇದರಲ್ಲಿ ಅವರು ಶೈನ್ ಅವರು ಫ್ರೀಯಾಗಿ ವ್ಯಾಲೆಟಲ್ಲಿ ಕ್ಯಾಶ್ ಅನ್ನೋದು ಆ್ಯಡ್ ಮಾಡ್ತಾರೆ. ಆ ಅಮೌಂಟ್ ಯೂಸ್ ಮಾಡಿಕೊಂಡು ನಾವು ಫ್ರೀಯಾಗಿ ಶಾಪಿಂಗ್ ಅನ್ನೋದು ಮಾಡ್ಬೋದು. ಸೊ ಅದು ಯಾವ ರೀತಿ ಅಂದರೆ ಮೀ ಐತಲ್ಲ, ಮೀ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಅಲ್ಲಿ ಶೈನ್ ವ್ಯಾಲೆಟ್ ಐತಲ್ಲ, ಶೈನ್ ವ್ಯಾಲೆಟ್ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಅಲ್ಲಿ ನೋಡ್ಬೋದು ನನ್ನ ವ್ಯಾಲೆಟಲ್ಲಿ 180 ರೂಪೀಸ್ ಐತೆ. ಸೊ ಇದು ಅಷ್ಟು ಕಮ್ಮಿ ಅಂತ ಅನ್ಕೋಬೇಡ್ರಿ. ವ್ಯೂ ಹಿಸ್ಟ್ರಿ ಐತಲ್ಲ, ವ್ಯೂ ಹಿಸ್ಟ್ರಿ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ನಂಗೆ ಆಲ್ರೆಡಿ ಒಂದು ಸತಿ 1000 ರೂಪೀಸ್ ಹಾಕಿದ್ರು. ನಾನು ಅದರಲ್ಲಿ 947 ಒಂದು ಆರ್ಡರ್ ಮಾಡಿದ್ದೆ, ಮತ್ತು 700 ಹಾಕಿದ್ರು. ಆ 700 ಕೂಡ ಇನ್ನೊಂದು ನಾನು ಅಂದರೆ ಆರ್ಡರ್ ಅನ್ನೋದು ಮಾಡಿದೆ, ಅದು ಕೂಡ ಸಕ್ಸಸ್ಫುಲ್ಲಾಗಿ ರಿಸೀವ್ ಅನ್ನೋದಾಗಿದೆ. ಇವಾಗ ಇನ್ನೊಂದು ಸತಿ 180 ರೂಪೀಸ್ ಹಾಕಿದೆ. ಅದಾದಮೇಲೆ ಇಲ್ಲಿ ನೋಡ್ಬೋದು ನಾನು ಇದರಲ್ಲಿ ಯಾವ ರೀತಿ ಸ್ಪೆಂಡ್ ಮಾಡಿದ್ದೀನಿ, ಅಮೌಂಟ್ ಬಂದಿತ್ತಲ್ವ ಅವೆಲ್ಲ ಯಾವ ರೀತಿ ಸ್ಪೆಂಡ್ ಮಾಡಿದ್ದೀನಿ ಅಂತ ಇಲ್ಲಿ ಅನ್ನೋದು ಶೋ ಅನ್ನೋದು ಆಗ್ತಿದೆ. ನೋಡ್ಬೋದು ಒಂದು ಸತಿ 1000 ರೂಪೀಸ್ ಹಾಕಿದ್ರು, 947 ನಾನು ಆರ್ಡರ್ ಅನ್ನೋದು ಮಾಡಿದೆ, ಮತ್ತು 200 ಆ್ಯಡ್ ಮಾಡಿದ್ರು, ಮತ್ತು 500 ಅನ್ನೋದು ಆ್ಯಡ್ ಅನ್ನೋದು ಮಾಡಿದ್ರು. ನಾನು 700 ಯಾವುದೋ ಪ್ರಾಡಕ್ಟ್ ಅನ್ನೋ ಪರ್ಚೇಸ್ ಅನ್ನೋದು ಮಾಡಿಕೊಂಡೆ. ನನಗೆ ಸಕ್ಸಸ್ಫುಲ್ಲಾಗಿ ಈ ಥರ ಅವರು ವ್ಯಾಲೆಟಲ್ಲಿ ಆ್ಯಡ್ ಮಾಡ್ತಿರ್ತಾರೆ. ನಾನು ಪ್ರಾಡಕ್ಟ್ನ ಫ್ರೀಯಾಗಿ ಅಮೌಂಟ್ ಯೂಸ್ ಅನ್ನೋದು ಮಾಡಿಕೊಂಡು ಪ್ರಾಡಕ್ಟ್ ಅನ್ನೋ ಪರ್ಚೇಸ್ ಅನ್ನೋದು ಮಾಡ್ತಿರ್ತೀನಿ. ಸೊ ಇವಾಗ ಹೋಮ್ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ಅಲ್ಲಿ 30% ಮಿನಿಮಮ್ 30% ಆಫ್ ಅಂತ ಒಂದು ಚಿಕ್ಕದು ರೆಡ್ ಕಲರ್ ಶೋ ಅನ್ನೋದಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ಕ್ಲಿಕ್ ಆದ ನಂತರ ನಾವೇನು ಮಾಡಬೇಕಂದ್ರೆ ಇಲ್ಲಿ ಕೆಳಗಡೆ ಒಂದು ಫಿಲ್ಟರ್ ಅಂತ ಆಪ್ಷನ್ ಇರುತ್ತೆ. ಫಿಲ್ಟರ್ ಆ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡಿದ್ರೆ ಮತ್ತೆ ನಿಮಗೆ ಈ ಥರ ಇಂಟರ್ಫೇಷನ್ ಸಿಗುತ್ತೆ. ಇಲ್ಲಿ ಏನಪ್ಪ ಮಾಡಬೇಕಂದ್ರೆ ಸೊ ಮೆನ್ಸ್ ಆ್ಯಂಡ್ ವುಮೆನ್ಸು ನೀವು ಫಿಲ್ಟರ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ನೀವೇನಾದರೂ ವುಮೆನ್ ಇದ್ದರೆ ವುಮೆನ್ ಮೇಲೆ ಕ್ಲಿಕ್ ಅನ್ನೋದು ಮಾಡಿರಿ, ಮೆನ್ ಇದ್ದರೆ ಮೆನ್ ಮೇಲೆ ಕ್ಲಿಕ್ ಅನ್ನೋದು ಮಾಡಿರಿ. ಅದಾದಮೇಲೆ ಏನು ಮಾಡ್ತೀವಿ ಅಂದರೆ ಅಲ್ಲಿ 1 2 3 4 5th 6th ಆಪ್ಷನ್ ಡಿಸ್ಕೌಂಟ್ ಅಂತ ಆಯ್ತಲ್ಲ, ಡಿಸ್ಕೌಂಟ್ ಆಪ್ಷನ್ ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ಇಲ್ಲಿ ನೋಡ್ಬೋದು 20 to 30%, ಮತ್ತು 30 to 40, 40 to 50, 50 to 80% ಅಂತ ಲಾಸ್ಟ್ ಆಪ್ಷನ್ ಆಯ್ತಲ್ವ, ಆ ಲಾಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ಆವಾಗ ನಿಮಗೆ ಫಿಲ್ಟರ್ ಆಗುತ್ತೆ ಯಾವ್ದು 50 to 80% ಡಿಸ್ಕೌಂಟ್ ಯಾವುದಾಯ್ತೋ ಪ್ರಾಡಕ್ಟ್ಸು ಅವು ಮಾತ್ರ ನಿಮಗೆ ಶೋ ಆಗುತ್ತೆ. ಅವಾಗ ನೀವು ನಿಮಗೆ ಬೇಗ ಸಿಗುತ್ತೆ ಪ್ರಾಡಕ್ಟು, ನೀವು ಪರ್ಚೇಸ್ ಅನ್ನೋದು ಮಾಡ್ಬೋದು. ಮತ್ತು ಮೆನ್ನು ವುಮೆನ್ನು ಅಲ್ಲಿ ಐತೆ ನೋಡ್ಬೋದು. ಮೆನ್ದು 21 ಪ್ರಾಡಕ್ಟ್ಸ್ ಐತೆ, ವುಮೆನ್ದು 364 ಪ್ರಾಡಕ್ಟ್ಸ್ ಐತೆ. 50 to 80% ಡಿಸ್ಕೌಂಟ್ ಮಧ್ಯದಲ್ಲಿ ಯಾವ್ದಾದ್ರು ಬರುತ್ತೋ. ಫಾರ್ ಎಕ್ಸಾಂಪಲ್ ಮೆನ್ ಅಂತ ಸೆಲೆಕ್ಟ್ ಅನ್ನೋದು ಮಾಡಿಕೊಂಡು ಇಲ್ಲಿ ಫಿಲ್ಟರ್ ಅನ್ನೋದು ಮಾಡಿದೆ ನೋಡ್ಬೋದು. ಇವಾಗ ಓನ್ಲಿ ಮೆನ್ದು ಮಾತ್ರ ಬರುತ್ತೆ. ಇಲ್ಲಿ ನೋಡ್ಬೋದು ಯಾವುದೋ ಪ್ಯಾಂಟ್ ಟಿ ಶರ್ಟ್ ಇಲ್ಲೆಲ್ಲ ಶೋ ಅನ್ನೋದಾಗ್ತಿದೆ ನೋಡ್ಬೋದು. ಒಂದು 949 380ಗೆ ಸಿಗ್ತೈತೆ, ಮತ್ತು 999 500ಗೆ ಸಿಗ್ತೈತೆ ಇಲ್ಲಿ ನೋಡ್ಬೋದು. ಸೊ ಇದರಲ್ಲಿ ಈ ಥರ ನೀವು ಡಿಸ್ಕೌಂಟ್ ಅನ್ನೋದು ಕೊಡ್ತಾರೆ. ಆ ಡಿಸ್ಕೌಂಟ್ ಯೂಸ್ ಮಾಡಿಕೊಂಡು ನೀವು ಇಲ್ಲಿ ಪರ್ಚೇಸ್ ಅನ್ನೋದು ಮಾಡ್ಬೋದು ಪ್ರಾಡಕ್ಟ್. ಇಲ್ಲಿ ನೋಡ್ಕೊಂಡು ಒಂದು 499 200 ರೂಪೀಸ್ಗೆ ಬರ್ತಿದೆ. ಸೊ ಅದಾದಮೇಲೆ ಇಲ್ಲಿ ನೋಡ್ಬೋದು ಯಾವುದೋ ಟಿ ಶರ್ಟ್ ಅನ್ನೋದೈತೆ, ಅದು 499 135 ರೂಪೀಸ್ಗೆ ಬರ್ತೈತೆ. ಸೊ ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ನಿಮ್ಗೆ ಯಾವ್ದು ಬೇಕೋ ಅದು ಪರ್ಚೇಸ್ ಅನ್ನೋದು ಮಾಡ್ಕೊಳ್ಳಿ. ಸೊ ಈ ಥರ ನಿಮಗೆ ಇಲ್ಲಿ ಒಂದು ಫ್ಯಾನ್ಸ್ ಆಗಿರಲಿ, ಟಿ ಶರ್ಟ್ಸ್ ಆಗಿರಲಿ, ಶರ್ಟ್ಸ್ ಆಗಿರಲಿ, ಇಲ್ಲೆಲ್ಲ ನಿಮಗೆ ಡಿಸ್ಕೌಂಟ್ಗೆ ಸಿಗುತ್ತೆ. ನೀವು ಇವೆಲ್ಲ ಪರ್ಚೇಸ್ ಅನ್ನೋದು ಮಾಡಿಕೊಂಡು ನಿಮಗೆ ಪ್ರತಿಯೊಂದು ಮೊಬೈಲ್ ನಂಬರ್ ಚೇಂಜ್ ಮಾಡಬೇಕಷ್ಟೇ. ಅದು ಲಾಸ್ಟಲ್ಲಿ ಟ್ರಿಕ್ ಹೇಳ್ಕೊಡ್ತೀನಿ. ಇಲ್ಲಿ ನೋಡ್ಬೋದು ಯಾವುದೋ 80 ರೂಪೀಸ್ ಐತೆ, 220 ರೂಪೀಸ್ ಐತೆ. ಅದಾದಮೇಲೆ ನೋಡ್ಬೋದು ಯಾವುದೋ 990 ಟಿ ಶರ್ಟ್ ರೆಡ್ ಕಲರ್ದು 300 ರೂಪೀಸ್ಗೆ ಬರ್ತಿದೆ. ಸೊ ಇಲ್ಲಿ ಲಾಟ್ ಆಫ್ ಶರ್ಟ್ಸು, ಪ್ಯಾಂಟ್ಸ್ ಆಗಿರಲಿ, ಟಿ ಶರ್ಟ್ಸ್ ಆಗಿರಲಿ ಪ್ರತಿಯೊಂದು ಸಿಗುತ್ತೆ. ಇಲ್ಲಿ ಮೆನ್ಸ್ ಆ್ಯಂಡ್ ವುಮೆನ್ ಇಬ್ಬರದು ಇರುತ್ತೆ. ಇಲ್ಲಿ ನೋಡ್ಬೋದು ಮತ್ತೆ ಇನ್ನೊಂದು 649 ಒಂದು ಪ್ಯಾಂಟು 130 ರೂಪೀಸಲ್ಲೇ ಸಿಗ್ತೈತೆ ನೋಡ್ಬೋದು. ಸೊ ಈ ಥರ ನಿಮಗೆ ಫಾರ್ ಎಕ್ಸಾಂಪಲ್ ನಾನು ಅದೈತಲ್ವ 130 ರೂಪೀಸ್ದು ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ಏನಪ್ಪ ಮಾಡ್ತೀನಿ ಅಂದರೆ ಸೊ ಕೆಳಗಡೆ ಸ್ಕ್ರೋಲ್ ಅನ್ನೋದು ಮಾಡ್ತೀನಿ. ಅಲ್ಲಿ ನೋಡ್ಬೋದು 130 ರೂಪೀಸ್ ಐತೆ. ಸೊ ಇಲ್ಲೇನು ಮಾಡ್ತೀನಿ ಅಂದರೆ ನನ್ನ ಯಾವ ಸೈಜು ನನಗೆ ಯಾವ ಫಿಟ್ ಆಗುತ್ತೋ ಅದು ಸೆಲೆಕ್ಟ್ ಅನ್ನೋದು ಮಾಡಿಕೊಂಡು ಕೆಳಗಡೆ ಏನಿಲ್ಲ ಆ್ಯಡ್ ಟು ಬ್ಯಾಗ್ ಐತಲ್ಲ, ಆ್ಯಡ್ ಟು ಬ್ಯಾಗ್ ಮೇಲೆ ಕ್ಲಿಕ್ ಅನ್ನೋದು ಮಾಡಬೇಕು. ಅವಾಗ ಅದು ನಮ್ಮ ಬ್ಯಾಗಲ್ಲಿ ಆ್ಯಡ್ ಅನ್ನೋದಾಗೋಗುತ್ತೆ. ಅವಾಗ ನಾವು ಅಲ್ಲಿಂದ ಸೊ ನಮ್ಮ ಅಡ್ರೆಸ್ ಎಲ್ಲ ಹಾಕಿಬಿಟ್ಟು ಪರ್ಚೇಸ್ ಅನ್ನೋದು ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇದು ನಾನು ತೋರಿಸ್ಕೊಡ್ತೀನಿ ನೋಡ್ಬೋದು. ನಾನು ಆ್ಯಡ್ ಟು ಬ್ಯಾಗ್ ಅನ್ನೋದು ಮಾಡಿಬಿಟ್ಟೆ, ಮತ್ತು ವ್ಯೂ ಬ್ಯಾಗ್ ಅಂತ ಬರ್ತಿದೆ ನೋಡ್ಬೋದು. ಬ್ಯಾಗ್ ವ್ಯೂ ಐತಲ್ಲ ಅದ್ಮೇಲೆ ಕ್ಲಿಕ್ ಅನ್ನೋದು ಮಾಡಿದ್ರೆ ನನ್ನ ಬ್ಯಾಗಲ್ಲಿ ಯಾವುದಾಯ್ತು ಎಲ್ಲ ನಾನು ಆ್ಯಡ್ ಮಾಡಿದ್ದೀನೋ ಅವೆಲ್ಲ ಇಲ್ಲಿ ಶೋ ಅನ್ನೋದಾಗುತ್ತೆ. ಇಲ್ಲಿ ನೋಡ್ಬೋದು ಇವಾಗ ಪ್ಯಾಂಟ್ ಆ್ಯಡ್ ಮಾಡಿದ್ದೆಲ್ಲೋ ಅದು ಸಕ್ಸಸ್ಫುಲ್ಲಾಗಿ ಇಲ್ಲಿ ಆ್ಯಡ್ ಅನ್ನೋದಾಗಿದೆ. ಅದಾದ ನಂತರ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಅನ್ನೋದು ಮಾಡಿ ಸೆಲೆಕ್ಟ್ ಐತಲ್ಲ, ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಅಲ್ಲಿ ನಿಮ್ಗೆ ಯಾವುದಾದ್ರೂ ಡಿಸ್ಕೌಂಟ್ ಕೋಡ್ ಇದ್ದರೆ ಕೂಪನ್ ಕೋಡ್ಸು ಅವೆಲ್ಲ ಶೋ ಅನ್ನೋದಾಗುತ್ತೆ. ನೀವೇನು ಮಾಡಬೇಕಂದ್ರೆ ಆ ಕೂಪನ್ ಕೋಡ್ಸ್ನ ಯೂಸ್ ಅನ್ನೋದು ಮಾಡಿಕೊಂಡು ಅಲ್ಲಿ ನೀವು
ಕೂಪನ್ ಕೋಡ್ಸು ಅಷ್ಟು ಅಮೌಂಟ್ ಫಾರ್ ಎಕ್ಸಾಂಪಲ್ ಇವಾಗ 1000 ಪ್ಲಸ್ ಏನಾದರೂ ನೀವು ಪ್ರಾಡಕ್ಟ್ನ ಪರ್ಚೇಸ್ ಅನ್ನೋದು ಮಾಡಿದ್ರೆ ನಿಮಗೆ ಅದರಲ್ಲಿ 200 300 ಕೂಪನ್ ಕೋಡ್ ಸಿಗುತ್ತೆ. ಆ ಥರ ನೀವು ಈ ಕೂಪನ್ ಕೋಡ್ ಕೂಡ ಯೂಸ್ ಅನ್ನೋದು ಮಾಡ್ಬೋದು. ಅಲ್ಲಿ ಸೆಲೆಕ್ಟ್ ಅಂತ ಮೇಲೆ ಐತಲ್ಲ ಆಪ್ಷನ್, ಅದ್ರ ಮೇಲೆ ಕ್ಲಿಕ್ ಅನ್ನೋದು ಮಾಡಿಬಿಟ್ಟು ಸೆಲೆಕ್ಟ್ ಅನ್ನೋದು ಮಾಡ್ಬೋದು. ಯು ಅರೌಂಡ್ 172 ನಾವೇನೇನಾದರೂ ಇವೆಲ್ಲ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ರೆ ನನಗೆ ಇನ್ನೂ ಎಕ್ಸ್ಟ್ರಾ ಇದು ಡೆಲಿವರಿ ಆದ ನಂತರ 170 ರೂಪೀಸ್ ಎಕ್ಸ್ಟ್ರಾ ಸಿಗುತ್ತಂತೆ. ಅಂದರೆ ಇದು ಡೆಲಿವರಿ ಆಗಿ 15 ಡೇಸ್ ಆದಮೇಲೆ 170 ರೂಪೀಸ್ ಎಕ್ಸ್ಟ್ರಾ ಬರುತ್ತಂತೆ. ಇಲ್ಲಿ ನೋಡ್ಕೋದು ಅವರೇ ಶೋ ಅನ್ನೋದು ಮಾಡ್ತಿದ್ದಾರೆ. ಅಂದರೆ ನನಗೆ ಡಿಸ್ಕೌಂಟ್ ಕೂಡ ಸಿಕ್ತು ಇಲ್ಲಿ ಕೂಪನ್ ಕೋಡ್ ಮೂಲಕ. ಮತ್ತು ಇದು ಪ್ರಾಡಕ್ಟ್ ಮಾಡೋ ಮೂಲಕ 170 ರೂಪೀಸ್ ಎಕ್ಸ್ಟ್ರಾನೂ ಸಿಕ್ತು. ಮತ್ತು ನನ್ನ ವ್ಯಾಲೆಟಲ್ಲಿ 180 ರೂಪೀಸ್ ಟೋಟಲ್ ಇನ್ನೂ ಎಕ್ಸ್ಟ್ರಾ ಐತೆ. ಸೊ ಅಲ್ಲಿ ವೆರಿಫೈ ಆಯ್ತಲ್ಲ, ವೆರಿಫೈ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಒಂದು OTP ರಿಸೀವ್ ಆಗುತ್ತೆ. OTP ಆದ ತಕ್ಷಣ ಕನ್ಫರ್ಮ್ OTP ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀನಿ. ಸೊ ಮತ್ತೆ ಇವಾಗ 180 ರೂಪೀಸ್ ನನ್ನ ವ್ಯಾಲೆಟಲ್ಲಿ ಐತಲ್ವ ಅದು ಕಟ್ ಅನ್ನೋದಾಗುತ್ತೆ. ಮತ್ತು ಇದು ನನ್ನ ಪ್ರಾಡಕ್ಟ್ ಎಲ್ಲ ಡೆಲಿವರಿ ಆದ ನಂತರ ನನಗೆ 172 ರೂಪೀಸ್ ಎಕ್ಸ್ಟ್ರಾ ಸಿಗುತ್ತೆ. ಅಂದರೆ 170 180 ಎಷ್ಟಾಯಿತು 300 ಸಮಥಿಂಗ್. ಇಲ್ಲಿ ಡಿಸ್ಕೌಂಟ್ ಕೋಡ್ ಸಿಗುತ್ತಲ್ವ, ಡಿಸ್ಕೌಂಟ್ ಕೋಡು ಅದ್ರ ಮೂಲಕ ಕೂಡ ಎಕ್ಸ್ಟ್ರಾ ಅನ್ನೋದು ಇಲ್ಲಿ ಸ್ವಲ್ಪ ಡಿಸ್ಕೌಂಟ್ ಅನ್ನೋದಾಗುತ್ತೆ ಕೂಪನ್ ಕೋಡ್ ಮೂಲಕ. ಅದಾದಮೇಲೆ ಮತ್ತೆ ಫಿಲ್ಟರ್ ಆಪ್ಷನ್ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀವಿ. ವುಮೆನ್ಸ್ ಐತಲ್ಲ, ವುಮೆನ್ಸ್ ಮೇಲೆ ಕ್ಲಿಕ್ ಅನ್ನೋದು ಮಾಡ್ತೀವಿ. 50 to 80% ಡಿಸ್ಕೌಂಟ್ ಮೇಲೆ ಸೆಲೆಕ್ಟ್ ಅನ್ನೋದು ಮಾಡ್ತೀನಿ. ನೋಡ್ಬೋದು ಲಾಟ್ ಆಫ್ ವುಮೆನ್ದು ಕೂಡ ಇಲ್ಲಿ ಶರ್ಟ್ಸ್ ಆಗಿರಲಿ, ಟಿ ಶರ್ಟ್ಸ್ ಆಗಿರಲಿ, ಪ್ಯಾಂಟ್ ಆಗಿರಲಿ ಇಲ್ಲೆಲ್ಲ ಶೋ ಆಗುತ್ತೆ ಅವ್ರದ್ದು. ಅಂದರೆ ವುಮೆನ್ದು ಇಲ್ಲಿ ಜಾಸ್ತಿ ಪ್ರಾಡಕ್ಟ್ ಐತೆ. ನೀವೇನಾದರೂ ಯಾರಾದರೂ ವೀಡಿಯೋನ ವುಮೆನ್ಸ್ ನೋಡಿದ್ರೆ ನಿಮಗೆ ಇಲ್ಲಿ ಸ್ವಲ್ಪ ಜಾಸ್ತಿನೇ ಇಲ್ಲಿ ನೀವು ಪರ್ಚೇಸ್ ಅನ್ನೋದು ಮಾಡ್ಬೋದು. ಅದಾದಮೇಲೆ ನಿಮಗೆ ಇಲ್ಲಿ ಜಾಸ್ತಿ ಅಮೌಂಟನ್ನು ಸೇವ್ ಅನ್ನೋದಾಗುತ್ತೆ. ನೋಡ್ಬೋದು 190 ರೂಪೀಸ್, 120 ರೂಪೀಸ್, 130 ರೂಪೀಸ್, 150 ರೂಪೀಸ್, ಒಂದಲ್ಲ ಎರಡಲ್ಲ ನಿಮ್ಮದು ಒಂದು 300 ಪ್ಲಸ್ ಪ್ರಾಡಕ್ಟ್ಸ್ ಎಲ್ಲ ಐತೆ. ಅವೆಲ್ಲ ನಿಮ್ಗೆ ಯಾವ್ದು ಬೇಕೋ ಅದು ನೀವು ಪರ್ಚೇಸ್ ಅನ್ನೋದು ಮಾಡ್ಬೋದು. ಮತ್ತು ನನ್ನ ವ್ಯಾಲೆಟ್ ಐತಲ್ಲ, ವ್ಯಾಲೆಟ್ ನೋಡ್ಬೋದು ಇನ್ನೂ ಎಷ್ಟು ಪಾಯಿಂಟ್ಸ್ ಐತೆ ಅಂತ. ಇನ್ನೂ 115 ಪಾಯಿಂಟ್ಸ್ ಐತೆ. ಸೊ ನನಗೆ ಇವಾಗ ಏನು ಮಾಡಬೇಕಂದ್ರೆ ನೀವು ಜಸ್ಟ್ ಏನೂ ಇಲ್ಲ, ಈ ಶೈನ್ ಅಪ್ಲಿಕೇಶನ್ ಐತಲ್ಲ, ಶೈನ್ ಅಪ್ಲಿಕೇಶನು ಏನು ಮಾಡ್ತೆ ಅಂದರೆ ನಿಮ್ಮ ನಂಬರಿಂದ ರಿಜಿಸ್ಟರ್ ಅನ್ನೋದು ಮಾಡ್ಕೊಳ್ಳಿ. ಮತ್ತು ಯಾವುದಾದ್ರೂ ಒಂದು 2000 ಪ್ಲಸ್ ಅಮೌಂಟ್ ಇರೋ ಪ್ರಾಡಕ್ಟ್ನ ಇಲ್ಲಿ ಆ್ಯಡ್ ಅನ್ನೋದು ಮಾಡ್ಕೊಳ್ಳಿ. ಬ್ಯಾಗ್ ಇವಾಗ ಆ್ಯಡ್ ಟು ಬ್ಯಾಗ್ ತೋರಿಸ್ತಾ ಇಲ್ವಾ, ಆ ಥರ ಬ್ಯಾಗಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಆ ಬ್ಯಾಗಲ್ಲಿ ಆ್ಯಡ್ ಆದ ನಂತರ ಏನು ಮಾಡ್ತೀವಿ ಅಂದರೆ ನಿಮ್ಮ ಲಾಗೌಟ್ ಮಾಡಿಬಿಟ್ಟು ಈ ಅಪ್ಲಿಕೇಶನ್ನ ಡಿಲೀಟ್ ಮಾಡಿರಿ. ಅವಾಗ ಯಾವುದಾದ್ರೂ ಫೆಸ್ಟಿವಲ್ಸ್ ಏನಾದರೂ ಇವ್ರದ್ದು ಇರುತ್ತಲ್ವ, ಅವಾಗ ಏನು ಮಾಡ್ತಾರೆ ಇವರು ನಿಮ್ಮ ವ್ಯಾಲೆಟಲ್ಲಿ 500 ರೂಪೀಸ್ 1000 ರೂಪೀಸ್ ಆ್ಯಡ್ ಅನ್ನೋದು ಮಾಡ್ತಾರೆ. ಅವಾಗ ನಿಮಗೆ ಯಾವ ಮೊಬೈಲ್ ನಂಬರಿಂದ ರಿಜಿಸ್ಟರ್ ಮಾಡಿದ್ರು ಅದಕ್ಕೆ ಮೆಸೇಜ್ ಬರುತ್ತೆ, ನಿಮ್ಮ ಶೈನ್ ವ್ಯಾಲೆಟಲ್ಲಿ ಅಮೌಂಟ್ ಆ್ಯಡ್ ಆಗಿದೆ, ಹೋಗಿ ಯಾವುದಾದ್ರೂ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿಕೊಂಡು ಅಮೌಂಟ್ ಯೂಸ್ ಮಾಡ್ಕೊಳ್ಳಿ ಅಂತ. ಅವಾಗ ಏನು ಮಾಡ್ತೆ ಅಂದರೆ ಮತ್ತೆ ಇದು ಶೈನ್ ಅಪ್ಲಿಕೇಶನ್ನ ಯಾವ ಮೊಬೈಲ್ ನಂಬರ್ ಇದೆ ಇದು ಮಾಡಿದ್ರಲ್ವ ಅದರಿಂದ ಲಾಗಿನ್ ಅನ್ನೋದು ಮಾಡಿಬಿಟ್ಟು ಮತ್ತೆ ಆ ಅಮೌಂಟ್ನ ಯೂಸ್ ಮಾಡಿಕೊಂಡು ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಪ್ರಾಡಕ್ಟು ಅದು ಪರ್ಚೇಸ್ ಅನ್ನೋದು ಮಾಡ್ಕೊಳ್ಳಿ. ನಿಮ್ಮ ಪೇಮೆಂಟ್ ಡೀಟೇಲ್ಸ್ ಎಲ್ಲ ಹಾಕ್ಬಿಟ್ಟು ನಿಮ್ಮ ಡೆಲಿವರಿ ಅಡ್ರೆಸ್ ಎಲ್ಲ ಹಾಕ್ಬಿಟ್ಟು ಪರ್ಚೇಸ್ ಅನ್ನೋದು ಮಾಡ್ಕೊಳ್ಳಿ. ನಿಮಗೆ ಫ್ರೀಯಾಗಿ ಎಷ್ಟು ಅಮೌಂಟ್ ವ್ಯಾಲೆಟಲ್ಲಿ ಆ್ಯಡ್ ಆಗಿರುತ್ತಲ್ವ ಅಷ್ಟು ಅಮೌಂಟು ಫ್ರೀಯಾಗಿ ನಿಮಗೆ ಪ್ರಾಡಕ್ಟ್ ಅನ್ನೋ ಸಿಗುತ್ತೆ. ಸೊ ಯಾರೂ ಮಿಸ್ ಮಾಡೋಕ್ಕೆ ಹೋಗಿ. ಸೊ ಇದರಲ್ಲಿ ಏನಪ್ಪ ಬೆನಿಫಿಟ್ ಅಂದರೆ ಮೊದಲನೇ ಬೆನಿಫಿಟ್ ಏನಂದರೆ ಅವರೇ ಫ್ರೀಯಾಗಿ ಯಾವುದಾದ್ರೂ ಫೆಸ್ಟಿವಲ್ಸು ಅದು ಇದು ಇರುತ್ತಲ್ವ ಅವಾಗ ಅವರೇ ವ್ಯಾಲೆಟಲ್ಲಿ ಶೈನ್ ವ್ಯಾಲೆಟಲ್ಲಿ ಅಮೌಂಟ್ ಅನ್ನೋದು ಆ್ಯಡ್ ಅನ್ನೋದು ಮಾಡ್ತಿದ್ದಾರೆ ಒಂದು. ಅದಾದಮೇಲೆ ಆ ಅಮೌಂಟ್ನ ಯೂಸ್ ಮಾಡಿಕೊಂಡು ನಾವು ಪರ್ಚೇಸ್ ಅನ್ನೋದು ಮಾಡ್ತೀವಲ್ವ, ಆ ಪರ್ಚೇಸ್ ಮಾಡೋ ಮೂಲಕ ಇನ್ನೂ ಎಕ್ಸ್ಟ್ರಾ ಅಮೌಂಟ್ ಬರುತ್ತೆ. ಅದು ಎರಡು. ಮತ್ತು ಇದು ಪ್ರತಿ ಆರ್ಡರಲ್ಲೂ ನಮಗೆ ಕೂಪನ್ ಕೋಡ್ಸ್ ಬರುತ್ತೆ. ಅದರಿಂದ ಒಂದು 100-200 ಇನ್ನೂ ಕಮ್ಮಿ ಆಗುತ್ತೆ ಅದೊಂದು. ಸೊ ನಾವು ಪರ್ಚೇಸ್ ಮಾಡಿದ್ರೂ ಬರುತ್ತೆ, ನಾವು ಡೆಲಿವರಿ ಮಾಡಿದ್ರೂ ಬರುತ್ತೆ. ಅಕೌಂಟ್ ಕ್ರಿಯೇಟ್ ಮಾಡಿದ್ರೆ ಇದರಲ್ಲಿ ಅಮೌಂಟ್ ಫ್ರೀಯಾಗಿ ಆ್ಯಡ್ ಅನ್ನೋದು ಆಗ್ತಿದೆ. ನಾನು ಲಾಟ್ ಆಫ್ ಪ್ರಾಡಕ್ಟ್ನ ಪರ್ಚೇಸ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಸೊ ಯಾರು ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ. ಲಿಂಕ್ ಅನ್ನೋದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಇನ್ನು ಯಾರು ಮಿಸ್ ಮಾಡೋಕ್ಕೆ ಹೋಗಬೇಡ್ರಿ. ನಿಮ್ಗೆ ಏನಾದರೂ ಡೌಟ್ ಇದೆ ಟೆಲಿಗ್ರಾಮ್ ಇಲ್ಲಾಂದರೆ ಕಮೆಂಟ್ ಮಾಡಿರಿ, ನಾನು ರಿಪ್ಲೈ ಕೊಡ್ತೀನಿ. ಸೊ ಇದು ಗೈಸ್ ಇದನ್ನ ವಿಡಿಯೋ ಇಷ್ಟ ಅಂದರೆ ಒಂದೇ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಮುಂದಿನ ವೀಡಿಯೋಸ್ಗೆ ನಾನು ಟಾಟಾ ಬೈ ಬೈ, ಟೇಕ್ ಕೇರ್.